ನರಸೀಪುರದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ತಾಲೂಕಿಗೆ ಆಗಮಿಸಿದ ಜಾಗೃತಿ ಜಾಥಾ ರಥಕ್ಕೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾವ್ ವಡ್ಡರ್ ಸಂವಿಧಾನದ ಮಹತ್ವ ಮತ್ತು ಇತಿಹಾಸ ತಿಳಿಸುವ ಮೂಲಕ ಅರಿವು ಮೂಡಿಸಿದರು. ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಸ್ತಬ್ಧ ಚಿತ್ರವನ್ನ ಮೊನ್ನೆ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. ಹೆಮ್ಮಿಗೆ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಇಲ್ಲಿನ ಅಧ್ಯಕ್ಷರಾದಂಥ ವಸಂತ ಮೇಡಮ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಸೋಮನ್ರವರು ಹಾಗೂ ಹೊನ್ನನಾಯಕರು ಆ ಒಂದು ಸ್ತಬ್ಧ ಚಿತ್ರವನ್ನ ಸ್ವಾಗತಿಸಿರೋದಕ್ಕೆ ತುಂಬಾ ಸಂತೋಷ ಆಗಿದೆ. ಈ ಒಂದು ನಾನು ಹೇಳ್ದಂಗೆ ಈ ಸಂವಿಧಾನ ಜಾಗೃತಿಯ ಉದ್ದೇಶ ಏನಂತಂದ್ರೆ ಗಲಾಟೆ ಮಾಡಬಾರ್ದು ಮಕ್ಕಳು. 75 ವರ್ಷ ಆಯ್ತು. ಆ ಸಂವಿಧಾನದ ಬಗ್ಗೆ, ಸಂವಿಧಾನ ಯಾರು ರಚನೆ ಮಾಡಿದ್ರು, ಆ ಸಂವಿಧಾನದಲ್ಲಿ ಏನು ಮೂಲ ಆಶಯಗಳು ಏನಿದೆ ಹಾಗೂ ಸಂವಿಧಾನ ಜಾರಿ ಆದ್ರಿಂದ ನಮ್ಮ ದೇಶಕ್ಕೆ ಏನಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ ನಾವು. ಅದಕ್ಕೆ ರಾಜ್ಯ ಸರ್ಕಾರ ಒಂದು ತುಂಬಾ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಇದು. ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಇದು ಮಾಡಿಕೊಟ್ರು. ಬಟ್ ಈ ಕಾರ್ಯಕ್ರಮದಿಂದ ಜನರಿಗೆ ಏನು ಒಂದು ಸಂದೇಶ ಕೊಡಬೇಕಾಗಿದೆ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಸಂವಿಧಾನದ ಪೂರ್ವ ಪೀಠಿಕೆನ ಈಗ ಎಲ್ಲರೂ ನಾವು ಓದಿದೀವಿ. ಅದರಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯಲ್ಲೇ ಹೇಳಿದ್ದಾರೆ ನಮಗೆ, ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿದ್ದಾರೆ ಅದರಲ್ಲಿ. ಅದಕ್ಕೆ ನೋಡಿ, ಸಂವಿಧಾನ, ನಮ್ಮ ದೇಶದ ಸಂವಿಧಾನ ಎಷ್ಟು ತುಂಬಾ ಚೆನ್ನಾಗಿದೆ ಅಂತಂದ್ರೆ, ಬೇರೆ ದೇಶದ ಸಂವಿಧಾನಗಳಲ್ಲಿ ಜಾರಿ ಆದ್ರೂ ಸಹ ಇನ್ನೂ ಸಮಸ್ಯೆಗಳೇ ಹಾಗೆ ಇದೆ. ನಮ್ಮ ದೇಶದಲ್ಲಿ ನೋಡಿ 4,000ಕ್ಕಿಂತ ಹೆಚ್ಚು ಜಾತಿಗಳಿದೆ, 33 ಕೋಟಿ ದೇವತೆಗಳಿದ್ದಾರೆ, ಎಲ್ಲ ಪೂಜೆ ಮಾಡ್ತೀವಿ. ಒಂದು 7-8 ಧರ್ಮಗಳಿದೆ ನಮ್ಮಲ್ಲಿ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮು, ಮತ್ತೆ ಕ್ರೈಸ್ತ ಧರ್ಮ, ಜೈನ್ ಧರ್ಮ, ಆಮೇಲೆ ಬೌದ್ಧ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ, ಎಲ್ಲ ಧರ್ಮಗಳಿದ್ರೂ ಸಹವೇ ನಾವೆಲ್ಲ ಒಂದು ಅಂತ ನಾವು ಬಾಳ್ವೆ ಮಾಡ್ತಾ ಇದೀವಲ್ಲ, ಇದೇ ಸಂವಿಧಾನದ ಒಂದು ಕೊಡುಗೆ. ಆ ಸಂವಿಧಾನ ಇರ್ಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಕಚ್ಚಾಡ್ಕೊಂಡು ಸಾಯ್ತಿದ್ವಿ. ನಾವು ಸಂವಿಧಾನ ಇರ್ಲಿಲ್ಲ ಅಂತಂದ್ರೆ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ನಮ್ಮ ದೇಶದಲ್ಲಿ ಇರ್ಲಿಲ್ಲ ಅಂತಂದ್ರೆ ಎಲ್ಲಾ ಜಾತಿ ಜನಾಂಗ ಧರ್ಮ ಇನ್ನೊಂದು ಅಂತ ಜಗಳ ಆಡ್ಬಿಡ್ತಿದ್ವಿ. ಅದಕ್ಕೆ ಆ ಸಂವಿಧಾನದಿಂದಲೇ ನಾವೆಲ್ಲ ಒಗ್ಗಟ್ಟಾಗಿ ನೋಡಿ ಹೆಂಗ್ ಸೇರಿದ್ವಿ. ಇದೆಲ್ಲ ಸೇರಿಸಿದ್ದೆ ಸಂವಿಧಾನ. ನಾವು ಸಂವಿಧಾನ ಕೊಟ್ಟಿದ್ರಿಂದಲೇ ನಾವು ನೋಡಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಜಾತಿ ಜನಾಂಗದವರು ಧರ್ಮದವರು ಎಲ್ಲ ಒಂದೇ ಕಡೆ ವೇದಿಕೆಯಲ್ಲಿ ಕೂತ್ಕೊಂಡು ನಾವು ಕಾರ್ಯಕ್ರಮ ಮಾಡಕ್ ಕಾರಣ ಯಾರು ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಿಂದ. ನೋಡಿ, ಈಗ ನಾನು ಹೇಳ್ತಾ ಇದ್ರಿ, ಶೈಕ್ಷಣಿಕ ಒಂದು ಇದು ಕೊಟ್ಟಿದ್ದಾರೆ ನಮಗೆ. ಎಲ್ಲರಿಗೂ ಓದಕ್ಕೆ ಅವಕಾಶ ಇತ್ತಾ? ಹಿಂದೆ ಇರ್ಲಿಲ್ಲ. ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಯಾರಿಗೂ ಅವಕಾಶ ಇರ್ಲಿಲ್ಲ ಓದಕ್ಕೆ. ಬರೀ ಏನಂದ್ರೆ ಕೆಲವೊಂದು ಕಮ್ಯುನಿಟಿಗೆ ಮಾತ್ರ ಏನಿತ್ತು ಶಿಕ್ಷಣ ಕೊಡ್ಬೇಕಂತಿತ್ತು. ನೋಡಿ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಿಂದ ಹೆಣ್ಮಕ್ಳು, ವಿಶೇಷವಾಗಿ ಹೆಣ್ಮಕ್ಳು, ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಈಗೆಲ್ಲ ಓದಿ ಒಳ್ಳೆ IAS ಆಫೀಸರು, IPS ಆಫೀಸರು, ಒಳ್ಳೆ ರಾಜಕೀಯ. ನೋಡಿ, ಮೇಡಮ್ ಅಧ್ಯಕ್ಷರಾಗಿದಾರಲ್ಲ, ಇವರೆಲ್ಲ ಅದು ಸಂವಿಧಾನದಿಂದಾನೇ ಆಗಿರೋದು. ಸೊ ಒಂದು ಕೊಡುಗೆ ಇದು, ಅಧ್ಯಕ್ಷರಾಗಿರೋದು, ಉಪಾಧ್ಯಕ್ಷರು, ಮತ್ತೆ ರಾಜಕೀಯದಲ್ಲಿ ನೋಡಿ ಮುಖ್ಯಮಂತ್ರಿಗಳಾದ್ರು, ಕೆಲವು ಜನ ಪ್ರಧಾನಮಂತ್ರಿಗಳಾದ್ರು, ರಾಷ್ಟ್ರಪತಿಗಳಾದ್ರು. ಇದಕ್ಕೆಲ್ಲ ಕಾರಣ ಯಾವುದು? ಸಂವಿಧಾನ. ಆ ಸಂವಿಧಾನ ಕೊಟ್ಟಿದ್ರೆ ಈಗ ನಾವು ಏನಾಗಿದೆ ಅಂದ್ರೆ, ಎಲ್ಲ ಮುಖ್ಯಮಂತ್ರಿಗಳಾಗ್ತಂತ, ಪ್ರಧಾನಮಂತ್ರಿಗಳು ಎಲ್ಲರೂ ಆಗ್ತೀವಿ, ಚುನಾವಣೆ ಮಾಡ್ತೀವಿ, ಚುನಾವಣೆ ಎಲ್ಲ ಆಗುತ್ತೆ. ಬಟ್ ಯಾವುದು ವ್ಯವಸ್ಥೆ ಇದು, ಇನ್ಯಾರು ನಡೆಸ್ತಾ ಇದ್ದಾರೆ, ಇದಕ್ಕೆ ಏನ್ ಮೂಲ ಕಾರಣ ಅಂತ ಯಾರಿಗೂ ಗೊತ್ತಿರಲಿಲ್ಲ ಜನಕ್ಕೆ. ಅದಕ್ಕೆ ಈ ಸಂವಿಧಾನದಿಂದಲೇ ನಮ್ಮ ಸರ್ಕಾರಗಳು ನಡೀತಾ ಇದ್ದು, ಶಾಸಕಾಂಗ ಯಾವ ತರ ಕಾರ್ಯನಿರ್ವಹಿಸ್ತಾ ಇದೆ, ಕಾರ್ಯಾಂಗ ಯಾವ ತರ ಕೆಲಸ ಮಾಡ್ತಾ ಇದೆ, ನ್ಯಾಯಾಂಗ ಯಾವ ತರ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರನೇ ಮಾತ್ರ ಈ ಸಂವಿಧಾನ ಜಾಗೃತಿಯನ್ನ ಹಾಕೊಂಡಿದ್ದಾರೆ. ಈಗ ನಾನು ಅಳವಡಿಸಿದ್ದಾರೆ. ಅದರಲ್ಲಿ ಸಂವಿಧಾನದ ಒಂದು ರಾಜ್ಯ ನಿರ್ದೇಶಕ ತತ್ವಗಳಿದೆಯಲ್ಲ, ರಾಜ್ಯ ನಿರ್ದೇಶಕ ತತ್ವಗಳಿಂದನೇ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಇಂಥ ಯೋಜನೆಗಳೆಲ್ಲ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಂದ್ರೆ ಅದು ಸಂವಿಧಾನದ ಮುಖಾಂತರನೇ ಕೊಡೋದು. ಅದಕ್ಕೆ ನಮ್ಮ ಭಾರತದ ಸಂವಿಧಾನ ನಿಜವಾಗ್ಲೂ ತುಂಬಾ ಒಳ್ಳೆ ಸಂವಿಧಾನವನ್ನ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಆ ಸಂವಿಧಾನದಿಂದಲೇ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಬಾಳ್ತಾ ಇದೀವಿ. ಆ ಸಂವಿಧಾನದಿಂದಲೇ ನಾವೆಲ್ಲ ಶಿಕ್ಷಿತರಾಗಿದ್ದೀವಿ. ನಮ್ಮ ದೇಶ ಇಷ್ಟೊಂದು ಅಭಿವೃದ್ಧಿ ಕಾಣಲು ಸಂವಿಧಾನನೇ ಮುಖ್ಯ ಕಾರಣ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡಿದೀವಿ ಅಂದ್ರೆ, ಸಂವಿಧಾನದ ಒಂದು ಜಾಗೃತಿ ಹಾಕೊಂಡು ಮಕ್ಕಳಲ್ಲಿ ಮತ್ತು ನಾಗರಿಕರಲ್ಲಿ, ಆಮೇಲೆ ಎಲ್ಲರಿಗೂ ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಬರಲಿ, ಜಾಗೃತಿ ಬರಲಿ ಅನ್ನೋ ಒಂದು ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ.